ಹಾಯ್ ಮಕ್ಕಳ, ಹೇಗಿದ್ದೀರಾ? ಇವತ್ತು ಒಂದು ಅದೃಷ್ಟದ ನಾಣ್ಯ ಅಂತ ಒಂದು ಕತೆ ಹೇಳ್ತೀನಿ ನಾನು ನಿಮಗೆ. ಒಂದು ನಾಣ್ಯದಿಂದ ಹೇಗೆ ಒಬ್ಬನಿಗೆ ಎಷ್ಟು ಒಳ್ಳೆಯದಾಯಿತು ಅಂತ ಗೊತ್ತಾಗುತ್ತೆ ಈ ಕಥೆಯಲ್ಲಿ. ಅವನ ಹೆಸರು ಶ್ರವಣ ಅಂತ. ಅವನೇನು ಮಾಡ್ತಾ ಇರ್ತಾನೆ, ದಿನಾಗಲೂ ಎಲ್ಲರ ಮನೆಗೂ ಹೂ ಹಾಕ್ಬಿಟ್ಟು, ದೇವರಿಗೆಲ್ಲ ಹೂ ಬೇಕಲ್ವಾ ಪೂಜೆ ಮಾಡೋಕ್ಕೆ, ಏನಕ್ಕಾದರೂ ಅವನಿಗೇನು ಸಂಬಂಧ ಇಲ್ಲ. ಯಾರು ಒಂದು 10 ಪೈಸೆ ಕೊಟ್ಟರೆ ಸ್ವಲ್ಪ ಹೂ ಕೊಡ್ತಾನೆ, 20 ಪೈಸೆ ಕೊಟ್ಟರೆ ಜಾಸ್ತಿ ಹೂ ಕೊಡ್ತಾನೆ. ಆ ಥರ ಎಲ್ಲರ ಮನೆಗೂ ಹೂ ಬೇಕಾ ಹೂ ಬೇಕಾ ಹೂ ಅಂದ್ಕೊಂಡು ವ್ಯಾಪಾರ ಮಾಡಿಕೊಂಡು ಬರ್ತಾ ಇರ್ತಾನೆ. ಅವನು ದೇವಸ್ಥಾನಕ್ಕೂ ಹೋಗ್ತಾನೆ, ಅರಮನೆಗೂ ಹೋಗ್ತಾನೆ, ಎಲ್ಲ ಕಡೆ ಹೋಗ್ತಾನೆ ಅವನು. ಆದರೆ ವ್ಯಾಪಾರದಲ್ಲಿ ಅಂಥ ಲಾಭ ಏನೂ ಇರಲಿಲ್ಲ. ಹಾಗೂ ಹೀಗೂ ಮಾಡ್ಕೊಂಡು ಹೋಗ್ತಾ ಇದ್ದ. ಅವನು ಒಂದಿನ ಏನು ಮಾಡ್ದ, ಹೀಗೆ ಹೋಗೋವಾಗ ಒಂದು ದೇವಸ್ಥಾನ ಇರುತ್ತೆ, ಕೃಷ್ಣನ ದೇವಸ್ಥಾನ. ಅದಕ್ಕೆ ಹೂ ಹಾಕಕ್ಕೆ ಹೋಗಿರ್ತಾನೆ. ಅವನು ಏನು ಮಾಡ್ತಾ ಇದ್ದ ಅಂದರೆ, ಕೃಷ್ಣನ ದೇವಸ್ಥಾನದಲ್ಲಿ ದುಡ್ಡು ಇಸ್ಕೊತಾ ಇರಲಿಲ್ಲ, ಯಾವತ್ತೂ ದುಡ್ಡು ಇಸ್ಕೊಂಡಿಲ್ಲ ಅವನು. ದೇವರಿಗೆ ಅಂತ ಒಂದು ಮಾಲೆ ಕೊಟ್ಬಿಟ್ಟು ಕೃಷ್ಣನಿಗೆ ಕೊಟ್ಟು ಬರ್ತಾ ಇದ್ದ. ಒಂದಿನ ಏನಾಯಿತು, ಅವನು ಮಾಲೆ ಕೊಡಕ್ಕೆ ಹೋದಾಗ ಒಬ್ಬ ಸಂತರು, ಅವರು ಅಲ್ಲಿರೋರಲ್ಲ, ಬೇರೆ ಊರಿಂದ ಬಂದಿದ್ದರು. ಅವತ್ತು ಒಂದು ಸಂತರು ಬಂದಿದ್ದರು. ಅವ್ರೇನು ಮಾಡಿದ್ರು, ಇವನು ಮಾಲೆ ಹಾಕಕ್ಕೆ ಬಂದ, ಏನು ಅಂತ ಮಾತಾಡಿಸ್ತಾರೆ. ಇವನು ಹೇಳ್ತಾನೆ, ನಾನು ದಿನ ಬರ್ತೀನಿ ಇವರೇ ಗುರುಗಳೇ, ನಾನು ದಿನ ಬರ್ತೀನಿ, ಯಾಕೆಂದರೆ ಕೃಷ್ಣನಿಗೆ ಮಾಲೆ ಕೊಟ್ಟು ಹೋಗ್ತೀನಿ, ನಂದು ಹೂವಿನ ವ್ಯಾಪಾರನೇ ಇರೋದು ಅಂತ ಹೇಳ್ತಾನೆ. ಆವಾಗ ಮತ್ತೆ ಇದಕ್ಕೆ ದುಡ್ಡು ಬೇಡವಾ ನಿನಗೆ ಅಂತ ಕೇಳ್ತಾನೆ. ಇಲ್ಲ ಕೃಷ್ಣ ಕೊಡೋವಾಗ ಕೊಡ್ತಾನೆ ಅಂತ ಹೇಳ್ತಾನೆ. ಆ ಸಂತರ ಹತ್ರ, ಅಂದರೆ ಗುರುಗಳ ಹತ್ರ ಹೇಳ್ತಾನೆ. ನಾನು ಕೃಷ್ಣನಿಗೆ ಗೊತ್ತು, ಕೊಡೋವಾಗೆ ಕೊಡ್ತಾನೆ ಅಂತ ಹೇಳ್ತಾನೆ ಅವನು. ಆಮೇಲೆ ಅವ್ರೇನು ಹೇಳ್ತಾರೆ, ಇರಲಿ ಪರವಾಗಿಲ್ಲ, ಇವತ್ತು ನಾನು ಕೊಡ್ತೀನಿ, ಇಸ್ಕೊಂಡು ಹೋಗುವಂತೆ. ಬೇಡ ನನಗೆ ಬೇಡ ಅಂತೆ. ಇಲ್ಲ, ಯಾವತ್ತೂ ಅಷ್ಟೇ ಸಂತರು ದುಡ್ಡು ಕೊಡ್ತೀನಿ ಅಂದಾಗ ಬೇಡ ಅಂತ ಹೇಳಬಾರ್ದು, ತೊಗೊಂಡೋಗಪ್ಪ ಅಂತ ಅಲ್ಲಿ ಒಂದು ಅಜ್ಜಿ ಇರೋರು ಹೇಳ್ತಾರೆ. ಕೊಡಿ ಹಾಗಿದ್ರೆ ಅಂದ್ಬಿಟ್ಟು ಇಸ್ಕೊಂಡು ಮನೆಗೆ ಹೋಗ್ತಾನೆ. ಸೀದಾ ಮನೆಗೆ ಹೋಗ್ತಾನೆ. ಅವನಿಗೆ ಏನೋ ಒಂಥರ ಖುಷಿ, ಆ ನಾಣ್ಯ ನೋಡೋದು, ತೆಗೆದಿಟ್ಕೊಳ್ಳೋದು, ಅದು ಏನೋ ಒಂಥರ ಖುಷಿ ಅವನಿಗೆ. ಅಷ್ಟು ಸಂತೋಷ ಆಗ್ತಾ ಇರುತ್ತೆ ಅದನ್ನು ನೋಡಿದ್ರೆ. ಆದರೆ ಅವನಿಗೆ ಅನ್ನಿಸ್ತು, ನಾನು ಇಷ್ಟು ಚಿಕ್ಕ ಮನೇಲಿ ಇದನ್ನು ಹಿಂಗೆ ಇಟ್ಕೊಂಡ್ಬಿಟ್ರೆ ಯಾರಾದರೂ ಕಳ್ಳರು ಕಾಕರು ಬಂದರು, ₹1 ನಾಣ್ಯ ಬೇರೆ, ಇದು ಕಡಿಮೆ ದುಡ್ಡಲ್ವ ಅಲ್ಲ, ಅವಾಗೆಲ್ಲ ₹1 ಅಂದರೆ ತುಂಬ ದೊಡ್ಡದಿರ್ತಾ ಇತ್ತು. ಹಾಗಾಗಿ ನನ್ನಂಥ ಬಡವ್ರ ಮನೇಲಿ ₹1 ಇಟ್ಕೊಂಡ್ರೆ ಎಲ್ಲಾದರೂ ಕಳೆದು ಹೋಗ್ಬಿಟ್ರೆ ಕಷ್ಟ, ಯಾರು ಎತ್ಕೊಂಡು ಹೋಗ್ಬಿಟ್ರೆ ಕಷ್ಟ ಅಂದ್ಬಿಟ್ಟು ಅವನು ಒಂದು ಪ್ಲ್ಯಾನ್ ಮಾಡ್ತಾನೆ. ಏನು ಮಾಡೋದು, ಹೋಗ್ತಾ ರಾಜಂದು ಅರಮನೆ ಇರುತ್ತಲ್ವ, ರಾಜನ ಅರಮನೆಯಲ್ಲಿ ಅವ್ನು ನೋಡಿರ್ತಾನೆ, ದಿನ ಅಲ್ಲೇ ಹೋಗ್ತಾನಲ್ವ. ರಾಜನ ಅರಮನೆ ಹೊರಗಡೆ ಭಾಗದಲ್ಲಿ ದಕ್ಷಿಣ ದ್ವಾರದಲ್ಲಿ ಒಂದು ಇಟ್ಟಿಗೆ ಲೂಸ್ ಆಗಿರುತ್ತೆ. ಆ ಇಟ್ಟಿಗೆನ ತೆಗೆದು ಹಾಕಿ ಮಾಡೋಕ್ಕೆ ಬರ್ತಿರುತ್ತೆ. ಅದು ನೋಡಿರ್ತಾನೆ ಅವನು ಅಲ್ಲಿಗೆ ಹೋದ, ಸೀದಾ ₹1 ಕಾಯಿನ್ ತೊಗೊಂಡು. ಅಲ್ಲಿ ರಾಜನ ಅರಮನೆ ಗೋಡೆ ಒಳಗೆ ಇಟ್ಟಿಗೆ ತೆಗೆದು ಆ ₹1 ಕಾಯಿನಲ್ಲಿಟ್ಟು ಆ ಇಟ್ಟಿಗೆನ ಹಾಗೆಯೇ ಮುಚ್ಚಿಬಿಟ್ಟು ವಾಪಸ್ ಬರ್ತಾನೆ ಮನೆಗೆ. ಅವನಿಗೆ ಮತ್ತೊಂದೇನಿರುತ್ತೆ ಅಂದರೆ, ಮನೇಲಿಟ್ಟರೆ ಮತ್ತೆ ಹೆಂಡತಿ ಏನಾದ್ರು ಹೇಳಿದ್ರೆ ಮತ್ತೆ ಖಾಲಿ ಮಾಡಿಬಿಟ್ರೆ ಕಷ್ಟ ಆಗುತ್ತಲ್ವ. ಅದಕ್ಕೆ ಅವನು ಹಾಗೆ ಮಾಡಿರ್ತಾನೆ. ಖರ್ಚಾದರೆ ಅದು ಬೇಕು, ಅವನು ತುಂಬ ಇಷ್ಟ ಅವನಿಗೆ, ಯಾಕೆಂದರೆ ದೇವಸ್ಥಾನದಿಂದ ಸಿಕ್ಕಿರೋದು, ಅದು ಸಂತರು ಕೊಟ್ಟಿರೋದು. ಹಾಗಾಗಿ ಅದ್ರ ಮೇಲೆ ತುಂಬ ಗೌರವ ಇರುತ್ತೆ ಅವನಿಗೆ. ಹಾಗಾಗಿ ಅದನ್ನಲ್ಲೇ ಮುಚ್ಚಿ ಮನೆಗೆ ಬಂದುಬಿಡ್ತಾನೆ. ಮನೆಗೆ ಬಂದಮೇಲೆ ಏನಾಗುತ್ತೆ, ಮನೇಲಿ ಊಟ ಮಾಡ್ತಾನೆ, ನಿದ್ದೆ ಮಾಡ್ತಾನೆ, ಮರುದಿನ ವ್ಯಾಪಾರ ಮಾಡ್ತಾನೆ. ಹೀಗೆ ತುಂಬ ದಿನಗಳು ಕಳೆದೋಗುತ್ತೆ. ಆದರೆ ಎಷ್ಟೇ ದಿನಗಳು ಕಳೆದ್ರೇನು ಅವನು ರಾಜನ ಮನೆಗೆ ಹೋಗ್ತಾನಲ್ವ, ರಾಜನ ಮನೆಗೆ ಹೋದವನು ಹೂ ಹಾಕ್ಬಿಟ್ಟು ಅದನ್ನು ನೋಡಿಕೊಂಡು ಬರ್ತಾಯಿದ್ದ. ಪ್ರತಿದಿನ ಅದೇ ಕೆಲಸ ಅವನಿಗೆ. ಕೈ ಮುಗಿದ್ಬಿಟ್ಟು ಬರ್ತಿದ್ದ ಆ ನಾಣ್ಯಕ್ಕೆ. ಒಂದಿನ ಏನಾಗುತ್ತೆ, ಬೆಳಗ್ಗೆ ರಾಜನಿಗೆ ಹೂ ಹಾಕೋಕ್ಕೆ ಇವನಿಗೆ ಆಗಲ್ಲ, ಏನೋ ಒಂದು ಕಾರಣದಿಂದ ಆಗಲ್ಲ, ಅರಮನೆಗೆ ಹೋಗೋಕ್ಕಾಗಲ್ಲ. ಹಾಗೆ ಇವನು ಮಧ್ಯಾಹ್ನ ಆಗೋಯಿತು, ಹೂ ಮಾರಾಟ ಮಾಡಿಬಿಟ್ಟು ಮನೆಗೆ ಬರೋದು ಮಧ್ಯಾಹ್ನ ಆಗೋಯಿತು. ಹಾಗಾಗಿ ಇವನು ಏನು ಯೋಚನೆ ಮಾಡ್ತಾನೆ, ಇವತ್ತು ನಾಣ್ಯನೇ ನೋಡಿಲ್ಲ, ನಾನು ನಮಸ್ಕಾರನೇ ಮಾಡ್ಕೊಂಡಿಲ್ಲ, ಹಾಗಾಗಿ ಒಂಚೂರು ನೋಡ್ಕೊಂಬಂದ್ಬಿಡೋಣ ಅಂತ
ತುಂಬ ಬಿಸಿಲಿರುತ್ತೆ, ಯಾರೂ ಮನೆಯಿಂದ ಹೊರಗೆ ಹೋಗೋಂಥ ಪರಿಸ್ಥಿತಿನೇ ಇರಲ್ಲ, ಅಷ್ಟೊಂದು ಬಿಸಿಲಿರುತ್ತೆ ಆವತ್ತು. ಆದರೂ ಇವನು ನೋಡ್ಕೊಂಬರ್ಬೇಕಲ್ಲ, ಕಾಯಿನ್ ನೋಡದೆ ಇರಲ್ಲ, ಅವನು ನಾಣ್ಯ ನೋಡದೆ ಇರೋಕ್ಕಾಗಲ್ಲ. ಹಾಗೆ ಸೀದಾ ಹೋಗ್ತಾನೆ ಅಲ್ಲಿಗೆ. ಹೋಗಿ ಅವನು ಅದೃಷ್ಟಕ್ಕೋ ನತಾದೃಷ್ಟಕ್ಕೋ ಗೊತ್ತಿಲ್ಲ, ಅವನು ರಾಜ ದೂರದಿಂದ ನಿಂತ್ಕೊಂಡು ಇವನು ದಡಬಡ ಗಡಿಬಿಡಿಲಿ ಬರ್ತಾ ಇರೋದು ನೋಡ್ತಾನೆ. ಆಮೇಲೆ ಏನೋ ತೆಗೆದು ಹಿಂಗೆ ಹಾಕಿ ಏನೋ ಮಾಡಿರೋದು ಕಾಣಿಸ್ತವನಿಗೆ. ಹಾಗಾಗಿ ಸೈನಿಕರನ್ನು ಕಳಿಸಿ ಕರೆಸ್ತಾನೆ, ಏನು ಅಂತ ಕೇಳಬೇಕು ಅಂತ. ಇವನು ಕಾಯಿನ್ ಮುಚ್ಚಿಬಿಟ್ಟು ಹೋಗ್ತಾನೆ ಅಲ್ಲಿಗೆ ಒಳಗಡೆ. ಏನಪ್ಪ, ಏನಕ್ಕೆ ಬಂದಿದ್ಯಾ ಇಲ್ಲಿ, ಏನಕ್ಕೆ, ಯಾರು ಈ ಸಮಯದಲ್ಲಿ ಯಾರು ಮನೆಯಿಂದ ಹೊರಗೆ ಬರೋಕ್ಕಾಗಲ್ಲ, ಅಷ್ಟೊಂದು ಬಿಸಿಲಿದೆ, ನೀನು ಯಾಕಪ್ಪ ಇಲ್ಲಿ ಓಡಾಡ್ತಾ ಇದೆಯಾ ಅಂತ ಕೇಳ್ತಾನೆ ರಾಜ. ಆಮೇಲೆ ರಾಜನಿಗೆ ಏನಿತ್ತೋ ಹೇಳ್ಬಿಡ್ತಾನೆ, ಅವನು ಸತ್ಯನೇ ಹೇಳ್ತಿರ್ತಾನೆ, ಆ ಥರ ಸುಳ್ಳೆಲ್ಲ ಹೇಳ್ತಿರಲ್ಲ ಅವನು. ಹಾಗಾಗಿ ರಾಜನ ಹತ್ರ ಹೇಳ್ತಾನೆ, ನೋಡು ಮಹಾರಾಜರೇ, ನಾನು ಇರೋದನ್ನು ಹೇಳ್ಬಿಡ್ತೀನಿ, ನಮ್ಮ ಮನೆ ತುಂಬ ಚಿಕ್ಕದು, ಆಮೇಲೆ ಅಷ್ಟೊಂದು ನನಗೆ ನಂಬಿಕೆನೂ ಇಲ್ಲ ನನ್ನ ಮೇಲೆ. ಏನಾದ್ರು ಇಲ್ಲಿ ಮನೇಲಿರೋರು ಅದು ಬೇಕು ಇದು ಬೇಕು ಅಂತ ಹೇಳಿಬಿಟ್ರೆ, ನಾನು ನನಗೆ ಒಂದು ರೂಪಾಯಿ ನಾಣ್ಯವನ್ನು ನನಗೆ ಸಂತರು ಕೊಟ್ಟಿದ್ದಾರೆ, ನಾನು ಅದನ್ನು ಯಾವುದೇ ಕಾರಣಕ್ಕೂ ಖರ್ಚು ಮಾಡೋಕ್ಕೆ ಇಷ್ಟಪಡಲ್ಲ. ಮನೇಲಿ ಯಾರಾದರೂ ಅದು ಬೇಕು ಇದು ಬೇಕು ಅಂಥೇಳಿ ನನ್ನ ಹತ್ರ ದುಡ್ಡಿಲ್ಲದೆ ನಾನು ತೊಗೊಂಡೋಗಿ ಅಂಗಡಿಗೆ ಕೊಟ್ಟು ಇದೆಲ್ಲ ಆಗೋದು ಬೇಡ ಅಂತ ಅಂದ್ಕೊಂಡು ನಾನು ಅದನ್ನು ಸುರಕ್ಷಿತವಾಗಿ ನಿಮ್ಮ ಅರಮನೆ ಹೊರಗಡೆ ಗೋಡೆಯಲ್ಲಿ ಒಂದು ಇಟ್ಟಿಗೆ ಕೆಳಗಡೆ ಬಚ್ಚಿಟ್ಟಿದ್ದೀನಿ. ಅದನ್ನೊಂದು ಸಲ ದಿನ ನಾನು ನೋಡ್ಕೊಂಡು ಹೋಗ್ತೀನಿ. ಇವತ್ತು ನಾನು ನಿಮ್ಮ ಅರಮನೆಗೆ ಹೂ ಹಾಕಿಲ್ಲ, ಅದಕ್ಕೆ ನಾನು ಬೆಳಗ್ಗೆ ಬರೋಕ್ಕಾಗಿಲ್ಲ, ಅದಕ್ಕೆ ಇವಾಗ ಬರ್ತಾ ಇದ್ದೀನಿ ಅಂತ ಹೇಳ್ತಾನೆ. ಇರೋ ಸತ್ಯನ ಹೇಳ್ಬಿಡ್ತಾನೆ ಅವನು. ಆಮೇಲೆ ರಾಜನಿಗೆ ತುಂಬ ಖುಷಿ ಆಗುತ್ತೆ, ನೋಡು ಎಷ್ಟು ಸತ್ಯ ಹೇಳಿದ್ನಲ್ಲ ಅಂತ. ಆದರೂ ಅವನಿಗೆ ಪರೀಕ್ಷೆ ಮಾಡೋಣ ಅಂದ್ಕೊಂಡು ಅದೃಷ್ಟದ ನಾಣ್ಯ ಅಂತ ಬೇರೆ ಹೇಳಿದ್ನಲ್ಲ, ಹಾಗಾಗಿ ಅವನೇನು ಹೇಳ್ತಾನೆ, ಸಂತರು ಬೇರೆ, ಸಂತರಂದರೆ ರಾಜನಿಗೂ ತುಂಬ ಅಭಿಮಾನ ಇರುತ್ತೆ ಸಂತರ ಮೇಲೆ. ಆಮೇಲೆ ರಾಜ ಏನು ಹೇಳ್ತಾನೆ, ನನಗೆ ಆ ನಾಣ್ಯ ಕೊಡ್ತೀಯಾ, ನಿನಗೆ 10 ನಾಣ್ಯಗಳನ್ನು ಕೊಡ್ತೀನಿ, 10 ಬಂಗಾರದ ನಾಣ್ಯನ ಕೊಡ್ತೀನಿ, ನೀನು ಆ ನಾಣ್ಯ ನನಗೆ ಕೊಡ್ತೀಯಾ ಅಂತ ಕೇಳ್ತಾನೆ. ಅದಕ್ಕೆ ಅಯ್ಯೋ, ಅದೃಷ್ಟದ ನಾಣ್ಯ ರಾಜರೇ, ಮಹಾರಾಜರೇ, ನಾನು ಹಾಕಿ ಕೊಡೋಕ್ಕಾಗತ್ತಾ 10 ನಾಣ್ಯಕ್ಕೆಲ್ಲ ಅಂತ ಹೇಳ್ತಾನೆ. ಆಮೇಲೆ 100 ನಾಣ್ಯ ಕೊಡ್ತೀಯಾ ಅಂತ ಕೇಳ್ತಾನೆ. ರಾಜನಿಗೆ ಇನ್ನೂ ತುಂಬ ಇಂಟ್ರೆಸ್ಟ್ ಬರುತ್ತೆ, ಯಾಕಂದರೆ ಇಷ್ಟೊಂದು ಇಷ್ಟಪಡ್ತಾನಲ್ಲ. 10 ನಾಣ್ಯ, 10 ಬಂಗಾರದ ನಾಣ್ಯ ಕೊಡ್ತೀನಿ ಅಂದರೂ ಇವನೊಂದು 10 ರೂಪಾಯಿ ಅಲ್ಲ, ಒಂದು ರೂಪಾಯಿಗೆ 10 ಬಂಗಾರದ ನಾಣ್ಯಕ್ಕೆ ಒಪ್ಕೊಂಡಿಲ್ಲ ಅಂದರೆ ಅವನಿಗೆ ಎಷ್ಟು ಅಭಿಮಾನ ಇರಬಾರ್ದು ಅಲ್ವಾ? ಹಾಗನ್ಕೊಂಡು 100ಕ್ಕೆ ಏರಿಸ್ದ. 100 ಬಂಗಾರದ ನಾಣ್ಯ ಕೊಡ್ತೀಯಾ ಅಂತ ಕೇಳ್ತಾನೆ. ಇಲ್ಲ ಸ್ವಾಮಿ, ಅದು ನನ್ನ ಅದೃಷ್ಟದ ನಾಣ್ಯ, ನಾನು ಹಂಗೆ ಕೊಡೋಕ್ಕಾಗತ್ತಾ ಅಂತ ಕೇಳ್ತಾನೆ. ಹಾಗಿದ್ರೆ 500 ನಾಣ್ಯ ಬಂಗಾರದ ನಾಣ್ಯ ಕೊಡ್ತೀನಿ, ನೀನು ಅದೊಂದು ನಾಣ್ಯ ನನಗೆ ಕೊಡ್ತೀಯಾ ಅಂತ ಕೇಳ್ತಾನೆ. ಇಲ್ಲ ಮಹಾಸ್ವಾಮಿ, ನಾನು 500 ನಾಣ್ಯಗಳನ್ನು ಕೊಟ್ಟರು ನಾನು ನಿಮಗೆ ಕೊಡೋಕ್ಕಾಗಲ್ಲ, ಯಾಕಂದರೆ ಅದು ನನ್ನ ಅದೃಷ್ಟದ ನಾಣ್ಯ ಅಂತ ಹೇಳ್ತಾನೆ. ಹಾಗಿದ್ರೆ 1000 ಬಂಗಾರದ ನಾಣ್ಯ ಕೊಡ್ತೀಯಾ ಅಂತ ಕೇಳ್ತಾನೆ. ಇಲ್ಲ ಮಹಾರಾಜರೇ, ಅದೊಂದು ನನ್ನ ಹತ್ರ ಕೇಳಬೇಡಿ, ನಾನು ಅದೊಂದು ಕೇಳಬೇಡಿ, ಮತ್ತು ನೀನು ದಿನ ಹೂ ಹಾಕು ಉಚಿತವಾಗಿ ಅಂದರೂ ನಾನು ಹಾಕ್ಬಿಟ್ಟು ಹೋಗ್ತೀನಿ, ಆದರೆ ಅದೊಂದು ಕೇಳಬೇಡಿ ನನ್ನ ಹತ್ರ, ಅದೃಷ್ಟದ ನಾಣ್ಯ ನನಗೆ ಇದು ಅಂತ ಹೇಳ್ತಾನೆ. ಆಮೇಲೆ ರಾಜನಿಗೆ ಇನ್ನೂ ಮುಂದುವರೆದು ಹೇಳ್ತಾನೆ, ನಾನು ರಾಜ್ಯದ ಅರ್ಧ ಭಾಗ ನಿನಗೆ ಕೊಡ್ತೀನಿ, ಆ ನಾಣ್ಯ ನನಗೆ ಕೊಡ್ತೀಯಾ ಅಂತ ಕೇಳ್ತಾನೆ. ಆಮೇಲೆ ಇವನು ಇಲ್ಲ ಅರ್ಧ ರಾಜ್ಯ ಅಂದ ತಕ್ಷಣ ಇವನಿಗೆ ಇಲ್ಲ ಅಂತ ಹೇಳ್ದವನಿಗೆ ಏನೋ ಒಂಥರ ಫ್ಲ್ಯಾಶ್ ಆಯಿತು ತಲೆಯಲ್ಲಿ. ಕೊಡ್ತೀನಿ ಮಹಾರಾಜರೇ, ಅರ್ಧ ರಾಜ್ಯ ನನಗೆ ಕೊಡೋದಿದ್ರೆ ನಾನು ಒಪ್ಕೋತೀನಿ ಅಂತ ಹೇಳ್ತಾನೆ. ಆಮೇಲೆ ಯಾವ ಭಾಗ ಬೇಕು ಅಂತ ಕೇಳ್ತಾನೆ. ಯಾವ ಭಾಗ ಬೇಕು ಅಂದರೆ ಏನು ಹೇಳಬೇಕು ಅವನು, ನಿಮ್ಮ ಅರಮನೆಯಲ್ಲಿ ನಿಂತರೆ ದಕ್ಷಿಣ ದ್ವಾರದ ಕಡೆ ನನಗೆ ರಾಜ್ಯ ಕೊಟ್ಬಿಡಿ ಅಂತ ಹೇಳ್ತಾನೆ. ಏನಕ್ಕೆ ಹಂಗೆ ಕೇಳ್ದೆ ಹೇಳಿ ಮಕ್ಕಳ? ಯಾಕೆ ಅಂದರೆ ಅವನ ರಾಜ್ಯ ಇರೋದು
ಅವನ ನಾಣ್ಯ ಇರೋದು ರಾಜ್ಯದ ದಕ್ಷಿಣ ಭಾಗದ ಕಡೆಗೆ ಅಲ್ವಾ. ಹಾಗಾಗಿ ಇವನು ದಕ್ಷಿಣ ಭಾಗಕ್ಕೆ ಒಡೆಯ ಆದ ಅಂದರೆ, ಇವನೇ ರಾಜ ಆದ ಅಂದರೆ ಆ ನಾಣ್ಯ ಇವನ ಪಾಲಿಗೆ ಬರುತ್ತಲ್ಲ, ರಾಜನ ಪಾಲಿಗೆ ಹೋಗೋದೇ ಇಲ್ಲಲ್ಲ ಅದು. ಹಾಗಾಗಿ ಅವನು ಕೇಳಿರ್ತಾನೆ. ರಾಜನಿಗೆ ತುಂಬ ಖುಷಿಯಾಗತ್ತೆ. ಸರಿ ಬಿಡು, ನೀನು ನಾಣ್ಯನೂ ನೀನೇ ಇಟ್ಕೋ, ಅರ್ಧ ರಾಜ್ಯನೂ ನೀನೇ ಇಟ್ಕೋ ಅಂತ ಹೇಳಿ ಅವನು ಖುಷಿಯಿಂದ ಕಳಿಸ್ಕೊಡ್ತಾನೆ ಅವನ್ನ. ಹಾಗೆ ಒಂದು ನಾಣ್ಯ ಅವನು ಒಬ್ಬರು ಸಂತರು ಕೊಟ್ಟಿರೋ ನಾಣ್ಯ ಅಂತ ಅವನು ಅಷ್ಟು ಅಭಿಮಾನದಿಂದ ನೋಡ್ಕೊಂಡಿರೋದಕ್ಕೆ ಅವನಿಗೆ ಅರ್ಧ ರಾಜ್ಯನೇ ಬಂತು ಅಲ್ವಾ. ಎಷ್ಟು ಬಡವ ಆಗಿದ್ದ ಅವನು. ದೇವರು ಸಂತರು ಅಂದ್ರೆಲ್ಲ ತುಂಬ ಗೌರವದಿಂದ ಕಾಣಬೇಕು ನಾವು, ಯಾವುದನ್ನು ಅಷ್ಟು ಅಂದರೆ ತುಂಬ ಗೌರವದಿಂದನೇ ಕಾಣಬೇಕು ಅದನ್ನ. ಸರಿನಾ ಮಕ್ಕಳ? ರಾಧೆ ರಾಧೆ. ಮತ್ತು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಚಾನಲ್ನ, ಆಯಿತಾ? ಮತ್ತು ಸ್ಟೋರೀಸ್ ಎಲ್ಲ ಹೇಗೆ ಅನ್ನಿಸ್ತಾ ಇದೆ ನಿಮಗೆ ಕಮೆಂಟ್ ಮಾಡಬೇಕು. ರಾಧೆ ರಾಧೆ.